ಆದರೆ ಇಷ್ಟು ಹಣ ಕಟ್ಟಬೇಕಂತ ಹೇಳಿದರು. ಅದೇ ಥರ ಕಟ್ಟಿದ್ದೇವೆ. ನನ್ನ ಚಿನ್ನವನ್ನು ಇಟ್ಟಾದರೂ ನಾನು ಅದು 30,000 ಒಮ್ಮೆಲೆ ಕಟ್ಟಿದ್ದು. ಯಾಕೆ ಗೊತ್ತಾ, ನಮಗೆ ಒಂದು ಮನೆ ಸಿಗ್ಬೋದು, ನಾವು ಇನ್ನು ಅದರಲ್ಲಿ ಕೂತ್ಕೊಳ್ಬೋದು ಅಂತ ಆಸೆಯಿಂದ. ಸರ್ಕಾರಕ್ಕೆ ಒಂದೇ ನಿವೇಶನ ಇಲ್ಲದವರಿಗೆ ಒಂದು ನಿವೇಶನ ಕೊಡಿ ಅಂತ ಕೂತ್ಕೊಳ್ಳಿಕ್ಕೆ ಒಂದು ಎಲ್ಲರೂ ಸಿಗ್ತದೆ ಅಲ್ಲ. ನಿಮ್ಗೆ ಇಷ್ಟು ಆಗದಿದ್ರೆ ನಮ್ಗೆ ಅಂತ ಒಂದು ಸ್ವಲ್ಪ ಜಾಗ ಕೊಡಿ, ನಾವಾದ್ರೆ ಕಟ್ಟಿಕೊಂಡು ಕೂತ್ಕೊಳ್ತೇವೆ ಅಲ್ಲ. ಇಲ್ಲಿನ ಶಾಸಕರಿದ್ದಾರೆ, ಇವರು ಜಾತಿ ಧರ್ಮಗಳ ದ್ವೇಷದ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಶಾಸಕ ಭರತ್ ಅವರ ಬಗ್ಗೆ ನಮಗೆ ಕಿಂಚಿತ್ ಕನಿಕರ ಇಲ್ಲ. ಅವರು ಜನಸಾಮಾನ್ಯ ಪರ ಇಲ್ಲ ಅನ್ನುವಂಥದ್ದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಬಡವರ ಕಷ್ಟವನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲದಂತವರು ಇವತ್ತು ನಮ್ಮ ನಗರ ಪಾಲಿಕೆಯಲ್ಲಿ ಆಡಳಿತ ಮಾಡ್ತಾರೆ. ನಮ್ಮ ಶಾಸಕರಾಗಿ ಸಂಸದರಾಗಿ ಚುನಾಯಿತರಾಗ್ತಾ ಇದೆ. ಯಾವಾಗ ನೀವು ಅವರಿಗೆ ಕೊಡ್ತೀರಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಭರತ್ ಶೆಟ್ಟಿ ನಿಮಗೆ ಸಾಧ್ಯ ಇದೆ. ಯಾವುದೇ ಸಂದರ್ಭದಲ್ಲಿ ಕೂಡ ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ಮಾತಾಡಲ್ಲ. ಅವರು ಮಾತಾಡ್ತಾರೆ, ಅವರು ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾರೆ, ಗೋಹತ್ಯದ ವಿಚಾರದಲ್ಲಿ ಮಾತಾಡ್ತಾರೆ, ಅವರು ಫುಡ್ ಫೆಸ್ಟಿವಲ್ ಮಾಡ್ತಾರೆ. ನಾವು 2014ರಲ್ಲಿ ಇದಕ್ಕೆ ಅರ್ಜಿ ಹಾಕಿದ್ದೇವೆ. ಆದರೆ ನಿಮಗೆ ಇದು ಅರ್ಜಿ ಹಾಕಿದ ತಕ್ಷಣ ನಿಮಗೆ ಮನೆ ನಿವೇಶನ ಸಿಕ್ಕಿದೆ, ನೀವು ಬನ್ನಿ ಅಂತ ಹೇಳಿದರು. ನಾವು ಕಾರ್ಪೊರೇಷನಿಗೆ ಹೋಗಿ ಅಲ್ಲಿ ನಮಗೆ ಅರ್ಜಿ ಫಾರ್ಮ್ ಎಲ್ಲ ಕೊಟ್ಟು ಎಲ್ಲರಿಗೆ ಖುಷಿ ಆಯಿತು ನನಗೆ. ಆದರೆ ಇಷ್ಟು ಹಣ ಕಟ್ಟಬೇಕಂತ ಹೇಳಿದರು. ಅದೇ ಥರ ಕಟ್ಟಿದ್ದೇವೆ. ನನ್ನ ಚಿನ್ನವನ್ನು ಇಟ್ಟಾದರೂ ನಾನು ಅದು 30,000 ಒಮ್ಮೆಲೆ ಕಟ್ಟಿದ್ದು. ಯಾಕೆ ಗೊತ್ತಾ, ನಮಗೆ ಒಂದು ಮನೆ ಸಿಗ್ಬೋದು, ನಾವು ಇನ್ನು ಅದರಲ್ಲಿ ಕೂತ್ಕೊಳ್ಬೋದು ಅಂತ ಆಸೆಯಿಂದ. ಮತ್ತು ಮೊನ್ನೆ ಹೋದ 1 ವರ್ಷ ದಾಟಿದೆ, ನಮಗೆ ಫ್ಲ್ಯಾಟ್ ನಂಬರ್ ಕೊಟ್ಟಿದ್ದಾರೆ. ನಿಮಗೆ ಫ್ಲ್ಯಾಟ್ ನಂಬರ್ ಆಯಿತು ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಈಗ ನೋಡುವಾಗ ಇದರ ಈಚೆ ತಲೆ ಹಾಕಲಿಕ್ಕೆ ಮನಸ್ಸಿಲ್ಲ, ಹಾಗೆ ಮಾಡಿದ್ದಾರೆ ಈ ಸರ್ಕಾರ. ಒಂದು ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ. ಮಹಾನಗರ ಪಾಲಿಕೆ ಮನವಿ ಮಾಡಿದ್ದೇವೆ ನಾವು. ಅದಕ್ಕೆ ಅವರು ಹೇಳಿದ್ರು, ನಾವೇನು ಮಾಡೋದು, ಅಲ್ಲಿ ಇಂಪ್ರೂವ್ಮೆಂಟ್ ಆಗದಿದ್ದರೆ ನೀವು ಹೇಗೆ ಕೂತ್ಕೊಳ್ತೀರಾ, ನೀವು ನಮ್ಮಲ್ಲಿ ಕೇಳಿದರೆ ಏನು ಮಾಡೋದು ಅಂತ ಹೇಳಿದ್ದಾರೆ. ಶಾಸಕರ ಹತ್ತಿರ ಹೋಗ್ಬೇಕಂತ ಎಣಿಸಿದ್ದೇವೆ. ಈಗ ಹೋಗ್ಲಿಕ್ಕಿತ್ತು ಈ ವಾರದಲ್ಲಿ. ಆದರೂ ಈಗ ಇಲ್ಲಿ ಒಂದು ಪ್ರತಿಭಟನೆ ಆಯ್ತಲ್ಲ, ಆಗ ಇಲ್ಲಿಗೆ ಸೇರಿದ್ದೇವೆ ನಾವು. ನನ್ನ ಹೆಸರು ಹರಿನಾಥ್. 11 ವರ್ಷದಿಂದ ಅರ್ಜಿ ಕೊಟ್ಟಿದ್ದೇವೆ. ಕೊಟ್ಟಾದ್ಮೇಲೆ ಅವರು ಎಂತ ಹೇಳಿದ್ರು, ಅಪ್ಲಿಕೇಶನ್ ನಮ್ಮನ್ನು ತೆಗೆದ್ರು. ಅಂದರೆ ನಮ್ಮದು ಸೆಲೆಕ್ಟ್ ಮಾಡಿದ್ರು, ನಿಮಗೆ ನಿವೇಶನ ಸಿಕ್ಕಿದೆ ಅಂತ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿ ಆದಮೇಲೆ ಅವರು ಇಂಥ ಕಡೆ ಲಾಲ್ಬಾಗಿ 10% ಕರಿತಾ ಇದ್ದಾರೆ, ನೀವು ಬನ್ನಿ, ನೀವು ಸೆಲೆಕ್ಟ್ ಆಗಿದ್ದೀರಾ, ಅದು ತನಿತ್ತಂದು ಕರಿತಾ ಇದ್ರು. ಸರಿ ಅಂತ ಹೋಗ್ತಾ ಇದ್ವಿ. ಹೋಗಿ ಆದಮೇಲೆ ಅವರು ಎಂತ ಹೇಳಿದರು, ಒಂದು ಇತ್ತೀಚೆಗೆ ಒಂದು 2-3 ವರ್ಷದ ಮೊದಲು ಹಣ ಹಾಕ್ಲಿಕ್ಕೆ ಹೇಳಿದ್ರು, ನೀವು ಇಷ್ಟಿಷ್ಟು ಹಣ ಹಾಕಬೇಕು, ಹಣ ಹಾಕಿದರೆ ಮಾತ್ರ ನಿಮಗೆ ನಿವೇಶನ ಸಿಗ್ತದೆ ಅಂತ. ಹಾಗೆ ನಾವೆಂತ 30,000 ನಮಗೆ ಹಾಕಲಿಕ್ಕೆ ಬಂತು. 30,000 ಒಮ್ಮೆಲೆ ಹಾಕ್ಲಿಕ್ಕೆ ಹೇಳಿದರು. ಬಟ್ ನಮ್ಮ ಹತ್ರ ಹಣ ಇಲ್ಲ. ಅಷ್ಟು 30,000 ಒಮ್ಮೆ ಹಾಕುದಾದ್ರೆ ನಾವು ಬಾಡಿಗೆಯಲ್ಲಿ ಕೂತ್ಕೊಳ್ತಿರ್ಲಿಲ್ಲ. ಹಾಗೆ ಮತ್ತೆ ತಿಂಗಳು 10,000 ಹಾಕ್ಲಿಕ್ಕೆ ಹೇಳಿದರು. ಹಾಗೆ ತಿಂಗಳು 10,000 ಹಾಕ್ತಿದ್ವು. ಅದು ಸಹ ಹಣ ಇಲ್ಲದೆ ಇನ್ನೊಬ್ರ ಹತ್ರ ಸಾಲ ಮೂಲ ಮಾಡಿ ಹಾಕಿದ್ದದ್ದು. ಯಾಕೆ ನಮಗೊಂದು ಕೂತ್ಕೊಳ್ಳಿಕ್ಕೆ ಮನೆ ಸಿಗ್ತದೆ ಎಂಬ ಕಾರಣದಿಂದ. ಇದರಂತ ಹಾಕಿದ ಮೇಲೆ ಸಹ ಇಷ್ಟು ವರ್ಷ ಆಯಿತು. ಒಮ್ಮೆ ನಾವತ್ತು ಎಂತ ನಿಮಗೆ ಡೋರ್ ನಂಬರ್ ಸಿಗ್ತದೆ ಹಾಗೆ ಹೀಗೆ ಅಂತ ಕರೆದ್ರು. ಆ ಡೋರ್ ನಂಬರ್ ಅಲ್ಲಿ ಸಿಕ್ಕಿತಲ್ಲ, ಒಂದು ಖುಷಿ, ಒಂದು ಸಿಕ್ಕಿತಲ್ಲ ಡೋರ್ ನಂಬರ್ ಸಿಕ್ಕಿದೆ. ಆದರೆ ಸಹ ಇಷ್ಟು ಟೈಮ್ ಆದರೆ ಇನ್ನೂ ಸಹ ಮನೆ ಆಗಲಿಲ್ಲ. ಹೇಗೆ ಉಂಟು ಹಾಗೇ ಉಂಟು. ಅದನ್ನು ನಾವು ಬಾಡಿಗೆಯಲ್ಲಿ ಇರೋದು. ಆಲ್ರೆಡಿ ಬಾಡಿಗೆ ದಾಣೆ ಪರಿಸ್ಥಿತಿ ಇರ್ತದೆ. ಅಂದರೆ ದನಿಯವರು ಎದ್ದೇಳೋರು ನಾವು ಎದ್ದೇಳಬೇಕು, ಸ್ವಲ್ಪವರೆಗೆ ಉಪದ್ರ ಆಗಬಾರ್ದು. ಮಕ್ಕಳನ್ನು ಕಟ್ಟಿಕೊಂಡಿದ್ರೆ ಸಹ ಮಕ್ಕಳಿಂದ ಕಿರಿಕಿರಿ ಆದರೆ ಸಹ ನೀವು ಹೋಗಿ ಅಂತ ಹೇಳ್ತಾರೆ. ಅಂದರೆ ಬಾಡಿಗೆ ಅವರದ್ದು ನಾವು ದುಡ್ದದ್ದೆಲ್ಲ ಬಾಡಿಗೆ ಆಗ್ತದೆ. ಈಗ ಗಂಡ ಎಷ್ಟು ದುಡಿದ್ರೆ ಸಹ ಬಾಡಿಗೆಗೆ ಆಗುದು. ಮಕ್ಕಳನ್ನು ಸಾಕ್ಬೇಕಾ, ಬಾಡಿಗೆ ಹೊಟ್ಟೆಗೆ ತಿನ್ಬೇಕು, ಏನು ಮಾಡುದು. ಹಾಗೆ ಸ್ವಂತ ಅಂತ ಸಿಗ್ತದಲ್ಲ ಅಂತ ನಾವು ಕಾಯ್ತಿರೋದು. ಇಷ್ಟು ವರ್ಷ ಕಾಯ್ತಾ ಇದ್ದೇವೆ, ಆದರೆ ಇನ್ನೂ ಆಗೋದು ಕಾಣ್ತಿಲ್ಲ. ಸರ್ಕಾರಕ್ಕೆ ಒಂದೇ ನಿವೇಶನ ಇಲ್ಲದವರಿಗೆ ಒಂದು ನಿವೇಶನ ಕೊಡಿ ಅಂತ ಕೂತ್ಕೊಳ್ಳಿಕ್ಕೆ ಒಂದು ಎಲ್ಲರೂ ಸಿಗ್ತದೆ ಅಲ್ಲ. ನಿಮಗೆ ಇಷ್ಟು ಆಗದಿದ್ದರೆ ನಮಗೆ ಅಂತ ಒಂದು ಸ್ವಲ್ಪ ಜಾಗ ಕೊಡಿ, ನಾವಾದರೆ ಕಟ್ಟಿಕೊಂಡು ಕೂತ್ಕೊಳ್ತೇವೆ ಅಲ್ಲ. ಆಗುವಷ್ಟು ಸ್ವಲ್ಪ ಆದರೂ ಕೊಡಲಿ. ನಮ್ಮದೇ ಒಂದು ಚಿಕ್ಕ ಸೆಡ್ ಹಾಕಿ ಆದರೂ ಕೂತ್ಕೊಳ್ತೇವೆ ಸಾಕು, ನಮ್ಮದೇ ಅಂತ ಇರ್ತದಲ್ಲ. ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಬೇಕು ಅಂತಿಲ್ಲಲ್ಲ. ಅವ್ರು ಹೇಳಿದಾಗ ಎದ್ದೇಳಬೇಕು, ಅದೆಲ್ಲ ಡೆಪಾಸಿಟ್ 10-20 ಕೈಯಲ್ಲಿ ನಮ್ಮ ಇದ್ರಲ್ಲ ಕೊಡೋದು. ಬಾಡಿಗೆಲ್ಲ ಕೂತ್ಕೊಳ್ಳುವ ಸಹ 100 ಕಂಡೀಷನ್ ಇರ್ತದೆ. ಕರೆಂಟ್ ಹಾಕಬಾರ್ದು, ನೀರು ಜಾಸ್ತಿ, ಅದು ಇದು ಅಂತ ಇರ್ತದೆ. ಯಾರು ಮನೆಗೆ ನೆಂಟರು ಅಂತ ಸಹ ಬರಲಿಕ್ಕಿಲ್ಲ. ಹಾಗೆಲ್ಲಿರುವಾಗ ಇದು ನಮ್ಮದೇ ಅಂತಿದ್ರೆ ನಮಗೆ ಬೇಕಾದಾಗಿರ್ಲಿಕ್ಕೆ ಆಗ್ತದೆ. ನನ್ನ ಮನೆಯವರಿಗೆ ಒಂದು 2 ಬಂದರೆ ಸಹ ಕೂತ್ಕೊಳ್ಬಹುದು. ಚಿಕ್ಕದಾದರೂ ಪರವಾಗಿಲ್ಲ, ನಮಗೊಂದು ಇರಲಿ ಅಂತ ಕೂತ್ಕೊಳ್ಳಿಕ್ಕೆ ಅಷ್ಟೇ ನಾವು ಕಾಯುವುದು. ಭವ್ಯ ಅಂತ. ಸಿಪಿಎಂ ಪಕ್ಷ ಮತ್ತು ಡಿವೈಎಫ್ಐ ಸಂಘಟನೆಗಳು ನಿವೇಶನ ರೈತರನ್ನ ಸಂಘಟಿಸಿ ಈ ಮಂಗಳೂರಿನಾದ್ಯಂತ ಇರುವ ಎಲ್ಲ ಮನೆ ನಿವೇಶನ ರೈತರನ್ನ ಸಂಘಟಿಸಿಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದೆವು. ಆ ಸಂದರ್ಭದಲ್ಲಿ ನಾನು ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೆ. ಮಂಗಳೂರು ಮಹಾನಗರ ಪಾಲಿಕೆಯ ಒಳಗಡೆ ಕೂಡ ಈ ವಿಚಾರದಲ್ಲಿ ಪ್ರಬಲವಾದ ಧ್ವನಿಯನ್ನ ಎತ್ತಿರೋದ್ರಿಂದ ಅಂದಿನ ಆಡಳಿತ ಮತ್ತು ಅಂದಿನ ಸರ್ಕಾರ ಕೂಡ ಈ ಬಗ್ಗೆ ಒಂದು ಇಚ್ಛಾಶಕ್ತಿಯನ್ನ ವ್ಯಕ್ತಪಡಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಒಂದು ಯೋಜನೆಯನ್ನ ರೂಪಿಸಿತ್ತು.
ವಿಳಂಬ ನೀತಿ ಅಂದ್ರೆ ಯೋಜನೆ ಜಾರಿಗೊಂಡಾಗ ಒಂದು ಭಾಗ ಸರ್ಕಾರ, ಇನ್ನೊಂದು ಭಾಗ ಮಹಾನಗರ ಪಾಲಿಕೆ, ಇನ್ನೊಂದು ಪಾಲನ್ನ ಫಲಾನುಭವಿಗಳು ಭರಿಸಬೇಕು ಅನ್ನೋಂಥ ಒಂದು ಮೂರು ಇದರ ಭಾಗವಾಗಿ ಈ ಯೋಜನೆಯನ್ನು ಆರಂಭಿಸಲಾಯಿತು. ಆರಂಭದಲ್ಲಿ ಇದರ ವೆಚ್ಚ 5 ಲಕ್ಷ ಆಗಿತ್ತು. 30,000ದಷ್ಟು ಫಲಾನುಭವಿಗಳು ಭರಿಸುವಂಥದ್ದು, ಮತ್ತು ಉಳಿದದನ್ನು ಸರ್ಕಾರ ತಮ್ಮ ಯೋಜನೆಯಡಿ, ಬಡತನ ನಿರ್ಮೂಲನಾ ಯೋಜನೆಯಡಿಯಲ್ಲಿ ನಿರ್ಮಿಸುವುದನ್ನುವಂಥ ಆರಂಭದಲ್ಲಿ ಇದೆಲ್ಲ ಪ್ರಾರಂಭವಾಯಿತು. ಆವಾಗ ಈ ಜಾಗ ಖಾಲಿ ಇದ್ದಾಗ ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಿದ್ದೆವು. ಕೂಡಲೇ ಕಾಮಗಾರಿಯನ್ನು ಆರಂಭಿಸಿ ಅಂತ ಹೇಳಿ ಎಲ್ಲ ಬಹುತೇಕ ನಿವೇಶನ ರೈತರು, ನೂರಾರು ಮಂದಿ ನಿವೇಶನ ರೈತರು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಕೂಡ ನಾವು ಮಾಡಿದೆವು. ಆನಂತರ ಕಾಮಗಾರಿ ಆರಂಭವಾಯಿತು. ಏನು ಅಂದಿನ ಸರ್ಕಾರ ಬದಲಾದ ನಂತರ ಇಲ್ಲಿ ಬಿಜೆಪಿ ರಾಜ್ಯ ಸರ್ಕಾರ ಇರಬಹುದು, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಬಂದಿರಬಹುದು, ಅಥವಾ ಶಾಸಕರು ಬಿಜೆಪಿಯಿಂದ ಬಂದಿರ್ತಾರೆ. ಆದರೆ ಅವರು ಇತ್ತ ತಲೆ ಕೂಡ ಹಾಕಲಿಲ್ಲ. ಯಾವುದೇ ವಿಚಾರವಾಗಿ ಇದನ್ನು ಮುಂದುವರಿಸುವ ಬಗ್ಗೆ ಯಾವುದೇ ಕಾರ್ಯಯೋಜನೆಯನ್ನು ರೂಪಿಸಲಿಲ್ಲ. ನಾವು ಹಂತ ಹಂತವಾಗಿ ಮನವಿಗಳನ್ನು ಮಾಡ್ತಾ ಇದ್ದೆವು. ಆದರೆ ಇವತ್ತು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಗರ ಪಾಲಿಕೆ ಅವಧಿ ಮುಗಿದಿದೆ, ಚುನಾವಣೆ ಆಗಬೇಕಾಗಿದೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಏನೋ ಇಲ್ಲಿನ ಶಾಸಕರಿದ್ದಾರೆ, ಇವರು ಜಾತಿ ಧರ್ಮಗಳ ದ್ವೇಷದ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ತೆಗೆಸಿಕೊಡ್ಲಿಕ್ಕಾಗಿ ಯಾವುದೇ ಕಾರ್ಯಯೋಜನೆಗಳು ಅವರಲ್ಲಿ ಇಲ್ಲ. ಕೇವಲ ಒಂದು ದ್ವೇಷವನ್ನ ಬಿತ್ತುವಂತ ಕಾರ್ಯಕ್ರಮಕ್ಕೆ ಸೀಮಿತರಾಗಿರುವಂತೆ ಕಾಣ್ತಾ ಇದೆ. ಕೈ ಹಿಡಿಯಲಿಕ್ಕಾಗಿ, ಆರಂಭಿಸಲಿಕ್ಕಾಗಿ ನಿರಂತರ ಹೋರಾಟಗಳನ್ನು ಮಾಡಲಾಗಿತ್ತು. ಅದೇ ತರದ ಹೋರಾಟವನ್ನ ನಾವು ಮುಂದುವರಿಸಬೇಕು ಅನ್ನೋಂಥ ತೀರ್ಮಾನವನ್ನ ಮಾಡಿದ್ದೇವೆ. ಒಂದು ವೇಳೆ ಇವರು ಮಾಡ್ತಾ ಇರುವಾಗ ನಾವು ಏನಾದರೂ ಹೋರಾಟ ಮಾಡಿದ್ರೆ ಮತ್ತೆ ಅದು ಪ್ರಚಾರಕ್ಕಾಗಿ ಅಂತ ಹೇಳ್ತಾರೆ. ಉತ್ತರ ಕೊಡಬೇಕು ಇವರು, ಆಡಳಿತ ಮಾಡುವವರು. ಈಗ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಮಾತಾಡಬೇಕು. ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ, ದಿನೇಶ್ ಗುಂಡೂರಾವ್ ಅವರು. ಬಿಜೆಪಿ ಅವರು ಒಂದೊಮ್ಮೆ ರಾತ್ರಿ ಹಗಲು ವಿಧಾನಸೌಧದೊಳಗೆ ಧರಣಿ ಕೂತ್ಕೊಳ್ತಾರೆ. ಏನಾದ್ರೂ ಅವರು ಅಲ್ಲಿ ಧರಣಿ ಮಾಡಿದ್ರು, ಯಾವ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು? ಒಂದು ವೇಳೆ ಬಡವರ ಪರವಾಗಿ ಅವರು ಪ್ರತಿಭಟನೆ ಮಾಡಿದ್ರೆ ಅವರ ಆ ಕಾರಣಕ್ಕಾಗಿ ಸಸ್ಪೆಂಡ್ ಸ್ವಾಗತಿಸ್ತೇವೆ, ಅವರಿಗೆ ಜೈಕಾರ ಆಗ್ತೇವೆ. ಆದ್ರೆ ಒಂದೇ ಒಂದು ವಿಚಾರವನ್ನ ಈ ಮಂಗಳೂರು ಉತ್ತರ ಕ್ಷೇತ್ರದ ಬಡವರ ಪರವಾಗಿ ಆಗ್ಲಿ ಅಥವಾ ಅವರ ಬದುಕಿನ ಬಗ್ಗೆ ಆಗ್ಲಿ ಯಾವತ್ತೂ ಕೂಡ ಮಾತನಾಡದ ಶಾಸಕ ಭರಶೆಟ್ಟಿ ಅವರ ಬಗ್ಗೆ ನಮಗೆ ಕಿಂಚಿತ್ ಕನಿಕರ ಇಲ್ಲ. ಅವರು ಜನಸಾಮಾನ್ಯ ಪರವಾಗಿ ಇಲ್ಲ ಅನ್ನುವಂಥದ್ದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಸಸ್ಪೆಂಡ್ ಆಗಿದ್ರಲ್ಲಿ ಯಾವುದೇ ಬೇಜಾರಿಲ್ಲ. ಆದ್ರಿಂದ ಎಲ್ಲರನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಇಬ್ರು ಒಂದೇ. ನಿಮ್ಮ ಆರ್ಥಿಕ ನೀತಿಗಳು ಈಗ ಕಾಣುವಾಗ ಒಂದೇ ಆಗಿ ಕಾಣ್ತಾ ಇದೆ. ಮಂಗಳೂರು ಬಂದರೂ ಇದರ ಬಗ್ಗೆ ಯಾರು ಕರ್ಕೊಂಡು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವರು ಬಂದರೆ ಇವರನ್ನು ಇಲ್ಲಿಗೆ ಕರ್ಕೊಂಡು ಬರುವುದೇ ಇಲ್ಲ. ಇದು ಗೊತ್ತೇ ಇಲ್ಲ ಅವರಿಗೆಲ್ಲ ಎಂತ ಉಂಟು ಅಂತೇಳಿ. ಎಲ್ಲಿ ಇಲ್ಲ. ಜಮೀರ್ ಅಹಮದ್ನವರು ಬ್ಯಾಂಗ್ಳೂರಲ್ಲಿ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಮನೆ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ. ಮೊನ್ನೆ ಟಿ ವಿಯಲ್ಲಿ ನೋಡಿದ್ದೇನೆ, ಬೇರೆ ಬೇರೆ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ. ಈಗ ಬಗೆದ ವಿಷಯ ಉಂಟಲ್ಲ, ನಮ್ಮ ಶಾಸಕರಾಗಲಿ ಯಾರಾಗಲಿ ಮಾತಾಡೋದಿಲ್ಲ. ಮಹಾನಗರ ಪಾಲಿಕೆ ಇದರ ವಿಷಯದಲ್ಲಿ ಇಲ್ಲ. ಗುತ್ತಿಗೆದಾರರು ಅವರಿಗೇನಾದರೂ ಎಲ್ಲ ತುಂಬ ಎಲ್ಲ ಬೇಜಾರಾಗಿದೆ, ಹಣ ಎಲ್ಲ ಬಾಕಿದೆ ಅಂತೇಳಿ ಗುತ್ತಿಗೆದಾರರು ಬಿಟ್ಟು ಹೋಗಿದ್ದಾರೆ. ಹಾಗಾದರೆ ಇನ್ನು ಏನು ಮಾಡಬೇಕು? ಇನ್ನು ಸ್ವಲ್ಪ ದಿನ ಕಾಯುವುದು, ಆಮೇಲೆ ನಾವೇ ಬಂದು ಇಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಇದ್ದದ್ದನ್ನು ಖರ್ಚು ಮಾಡಿ ಇಲ್ಲಿ ಬಂದು ಕೂರುವುದು. ಆಗ ನಿಮ್ಮದು JCP ಆಗಲಿ ಮತ್ತು ನಿಮ್ಮದು ಪೊಲೀಸಿನ ವ್ಯಾನು ಅದು ಯಾವುದು ಬರಬಾರದು ಇಲ್ಲಿ. ನಮಗೆ ಬೇರೆ ದಾರಿ ಇಲ್ಲ. ನಾವು ದುಡಿಯುವ ಸಂಬಳದಲ್ಲಿ ನಮಗೆ ಬಾಡಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಕರೆಂಟ್ ಬಿಲ್ ನೀರಿನ ಬಿಡಿಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ನಾವಿನ್ನು ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿ ಎಲ್ಲಿ ಉಂಟು ಬಂದು ನಾವು ಅದನ್ನು ರಿಪೇರಿ ಮಾಡಿ ನಾವು ಕೂರುದು. ಆಗ ನಿಮ್ಮದು ಯಾವುದು ಇದರೊಳಗೆ ಬರಬಾರ್ದು, ಹೋಗಿ 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 ಅಂತ ಹೇಳಿಗೆ ಬರಬಾರ್ದು. ಯಾಕಂದರೆ ಎಲ್ಲ ಹಣ ಕಟ್ಟಿ ಚಾನಲೆಲ್ಲ ಕೊಟ್ಟಿದ್ದಲ್ಲ ನಮ್ಮ ಕೈಯಲ್ಲಿದೆ. ಅದೊಂದು ಎಚ್ಚರಿಕೆ ಇರಲಿ, ಮಹಾನಗರ ಪಾಲಿಕೆಗೂ ಇರಲಿ, ಶಾಸಕರಿಗೂ ಇರಲಿ, ಕರ್ನಾಟಕ ಸರ್ಕಾರಕ್ಕೂ ಇದು ಇರಲಿ, ಎಚ್ಚರಿಕೆ ಇರಲಿ. ಐ ಮೊಹಮ್ಮದ್ ಅಂತೇಳಿ ಸುರತ್ಕಲ್ ಹಾಕಿದ್ದೆ ಸರ್. ನಾನು 2014ರಲ್ಲಿ ಅರ್ಜಿ ಹಾಕಿದ್ದೇನೆ. ಆದರೆ ಏನು ಇಂಪ್ರೂವ್ಮೆಂಟೇ ಆಗಿಲ್ಲ ಸರ್. ಮತ್ತು ನಾನು ಮಕ್ಕಳದ್ದು ಫೀಸ್ ತೆಗೆದು ನಾನು ಅಲ್ಲಿ ಕಟ್ಟಿದ್ದೇನೆ.
ಅವ್ರೇನು ಹೇಳಿದ್ದಾರೆ, ನೀವು ಫಸ್ಟಿಗೆ ನಾನು 10,000 ಕಟ್ಟಿದ್ದೆ ನಾನು. ಅವ್ರು ಹೇಳಿದ್ದಾರೆ ನೀವು 20,000 ಪುನಃ ಕಟ್ಟಿ ಆನಂತರ ನಿಮಗೆ ಅರ್ಜಿ ಬರುತ್ತೆ, ಸೈಟ್ ನಂಬರ್ ಏನಾದರೂ ಬರುತ್ತೆ ಅಂತ ಹೇಳಿದ್ದಾರೆ. ಸರಿ, ನಾನು ಅದೇನು ಮಾಡಿದೆ, ಮಕ್ಕಳಿಗೆ ಫೀಸ್ ಇತ್ತು ಅದು ಕಟ್ಟಿದೆ ಸರ್. ಆದರೆ ನಾನೀಗ ಸುರತ್ಕಲ್ ಕಾರ್ಪೊರೇಷನ್ಗೆ ಹೇಳಿದೆ, ಸರ್ ಏನೂ ಇಂಪ್ರೂವ್ಮೆಂಟ್ ಇಲ್ಲಲ್ಲ ಸರ್, ಮನೆ ಇಲ್ಲ, 6 ತಿಂಗಳಿಗೆ ಒಂದ್ಸಲ ಬಾಡಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ, ನಮಗೆ ತುಂಬ ಕಷ್ಟ ಆಗ್ತಿದೆ ಸರ್. ಇಲ್ಲದೊಂದು ಕೆಲಸ ಮಾಡಿ ಸರ್, ನಮಗದು ನಾವೇ ರೆಡಿ ಮಾಡ್ತೇವೆ, ನೀವು ಅದು ಕೊಟ್ಬಿಡಿ ಸರ್ ಅಂತ ಹೇಳಿದೆ ನಾವು. ಹಾಗೆಲ್ಲ ಮಾಡ್ಲಿಕ್ಕಾಗುತ್ತಾ, ಅದು ನಮಗೆ ಕೂಡ ಬರಬೇಕು ಹಾಗೆ ಅಂತ ಒಂದು ಒಟ್ಟರಾಗಿ ಮಾತಾಡಿದ್ರು ಸರ್. ಯಾಕಂದ್ರೆ ನಾವು ವಾಪಸ್ ಬಂದ್ವಿ ಸರ್, ಲಾಲ್ಬಾಗ್ಗೆ ಹೋದೆ, ಲಾಲ್ಬಾಗ್ ಕೂಡ ಅದೇ ಥರ ಆನ್ಸರ್ ಕೊಟ್ಟಿದ್ದಾರೆ ಸರ್. ನಮಗೆ ಯಾವುದೇ ನೆಲೆ ಇಲ್ಲದೆ ಇವತ್ತು ಈ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಇದಕ್ಕೆ ಏನಾದರೂ ಒಂದು ಸಿಗ್ಬೋದು ಅಂತ ಆಸೆಯಿಂದ ನಾವು ಕಾಯ್ತಾ ಇದ್ದೇವೆ ಸರ್. ಅದಕ್ಕೋಸ್ಕರ ಸರ್ ನಾವು ಈ ಥರ ಇಷ್ಟೇ, ಈಗ ಮಕ್ಕಳಿದ್ದೇವೆ, ಮಕ್ಕಳಿಗೆ ಫೀಸ್ ನೋಡಬೇಕಾ, ಮನೆ ಬಾಡಿಗೆ ನೋಡಬೇಕಾ, ಅದು ಕೂಡ ನನಗೆ ಹುಷಾರು ಕೂಡ ಇಲ್ಲ ಸರ್, ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾ. ತುಂಬ ಕಷ್ಟದಿಂದ ಜೀವನ ತೆಗಿಸ್ತಾ ಇದ್ದೇವೆ. ಆಗಿಲ್ಲ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿಲ್ಲದೆ ಅದು ಕೊಟ್ಬಿಡ್ಲಿ, ನಾವೇ ರೆಡಿ ಮಾಡಿ ನಾವೇ ಕೂತ್ಕೊಳ್ತೇವೆ. ನನ್ನ ಹೆಸರು ದಿಲ್ದಾರ್ ಸರ್. ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಒಂದೇ ಒಂದು ನಿವೇಶನವನ್ನ ನೀಡದೆ ಒಬ್ಬನೇ ಒಬ್ಬ ಬಡವನಿಗೆ ಒಂದು ಸೂರನ್ನ ಕಲ್ಪಿಸಲಿಕ್ಕೆ ಸಾಧ್ಯ ಆಗದೆ 25 ವರ್ಷ ಆಯಿತು. 25 ವರ್ಷದಿಂದ ಯಾವನೇ ಒಬ್ಬ ಬಡವನಿಗೆ ಇದುವರೆಗೂ ಕೂಡ ಒಂದು ನಿವೇಶನ, ಒಂದು ಮನೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಯಾಕೆ ಆಗಲಿಲ್ಲ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟ ಇದೆ. ಯಾಕೆ ಸ್ಪಷ್ಟ, ಯಾವ ರೀತಿಯಲ್ಲಿ ಸ್ಪಷ್ಟತೆ ನಮಗಿದೆ ಅಂತ ಹೇಳಿದ್ರೆ, ಇರ್ತಕ್ಕಂಥ ಆಡಳಿತ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಆಯ್ಕೆ ಆಗುವಂತ ಶಾಸಕರು, ಸಂಸದರು, ನಮ್ಮ ನಗರ ಪಾಲಿಕೆ ಸದಸ್ಯರು, ಅವ್ರು ಯಾರೋ ಕೂಡ ಬಡವರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥವರಲ್ಲ. ಅವರೆಲ್ಲರೂ ಕೂಡ ಉಳ್ಳವರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಅವರು ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಬಡವರಿಗೆ ನಿವೇಶನ, ಮನೆ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ಇವತ್ತು ಮನೆ ಇಲ್ಲದಂತಹ ಬಾಡಿಗೆ ಮನೆಯಲ್ಲಿ ವಾಸವಾಡ್ತಕ್ಕಂತಹ ಜನರನ್ನ ಸರ್ಕಾರ ಯಾವತ್ತಾದರೂ ಚಿಂತನೆಯನ್ನ ಮಾಡಿದ, ಅವರ ಬಗ್ಗೆ ಮಾತಾಡಿದ, ಅವರ ಮನೆಗೆ ಹೋಗಿ ಕೇಳಿದಿರ? ದಿನನಿತ್ಯವೂ ಕೂಡ ಬೆಲೆ ಏರಿಕೆಗಳಾಗ್ತಾ ಇದೆ. ಈ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇರುವಂತ ಅವರ ಮನೆಯಲ್ಲಿರ್ತಕ್ಕಂಥವ್ರ ಆರೋಗ್ಯಕ್ಕೆ ಸಮಸ್ಯೆ ಆದಾಗ ಆ ಆರೋಗ್ಯದ ಔಷಧಿಯ ವೆಚ್ಚವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಬಡವರ ಕಷ್ಟವನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲದಂತವರು ಇವತ್ತು ನಮ್ಮ ನಗರ ಪಾಲಿಕೆಯಲ್ಲಿ ಆಡಳಿತ ಮಾಡ್ತಾರೆ, ನಮ್ಮ ಶಾಸಕರಾಗಿ, ಸಂಸದರಾಗಿ ಚುನಾಯಿತರಾಗ್ತಾ ಇದೆ. ವಿಧಾನಸಭೆಯಲ್ಲಿ, ನಗರ ಪಾಲಿಕೆಯಲ್ಲಿ, ಸಂಸತ್ತಿನಲ್ಲಿ ಮಾತಾಡಲಿಕ್ಕೆ ಇವರಿಗೆ ಬಡವರ ವಿಚಾರಗಳೇ ಸಿಗ್ತಾ ಇಲ್ಲ. ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಇವತ್ತು ಅವರಿಗೆ ಒಂದು ಅವರ ಮುಖವನ್ನು ನೋಡಬೇಕು. ಕರ್ನಾಟಕ ವಿಧಾನಸಭೆಗೆ 2 ಬಾರಿ ಆಯ್ಕೆ ಆಗಿದೆ. ನೀವು ಭರತ್ ಶೆಟ್ಟಿ ಅವರು ಈ ಬಡವರ ಮನೆಯನ್ನ ಪೂರ್ಣಗೊಳಿಸಲಿಕ್ಕೆ, ಬಡವರಿಗೆ ಇಲ್ಲಿ ವಾಸ ಮಾಡಲಿಕ್ಕೆ ಏನು ನೀವು ಅರಮನೆಯನ್ನು ಕಟ್ಟಿಕೊಡ್ತಾ ಇರೋದಲ್ಲ. 350 ಸ್ಕ್ವೇರ್ ಫೀಟ್ ನ ಮನೆಗಾಗಿ ಜನರು ಅರ್ಜಿ ಹಾಕಿ ಸರ್ಕಾರದ ಮುಂದೆ ಬೇಡ್ತಾ ಇದ್ದಾರೆ. ಏನು ಒಂದು ಕೋಣೆ, ಶ್ರೀಮಂತರ ಒಂದು ಕೋಣೆ 500 ಸ್ಕ್ವೇರ್ ಫೀಟ್ ಇರ್ತದೆ. ಅಂತ ಒಂದು ಬಡವರಿಗಾಗಿ ಅವರ ಇಡೀ ಒಂದು ಮನೆ 350 ಸ್ಕ್ವೇರ್ ಫೀಟ್ ನ ಒಂದು ವಸತಿ ಸಮುಚ್ಚಯದಲ್ಲಿ ಎಷ್ಟು ಮನೆಯನ್ನ ಕಟ್ಟಿದ್ದೀರಿ? ಯಾವಾಗ ನೀವು ಅವರಿಗೆ ಕೊಡ್ತೀರಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಭರತ್ ಶೆಟ್ಟಿ ನಿಮಗೆ ಸಾಧ್ಯ ಇದೆ. ಯಾವತ್ತಾದ್ರೂ ಈ ಒಂದು ಇಡ್ಯಾ ಗ್ರಾಮದ ನಿವೇಶನಕ್ಕಾಗಿ ಈ ಒಂದು ವಸತಿ ಸಂಕೀರ್ಣದ ಕಾಮಗಾರಿ ಪೂರ್ಣಗೊಳಿಸಲು ವಿಧಾನಸಭೆಯಲ್ಲಿ ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ಮಾತಾಡಲ್ಲ. ಅವರು ಮಾತಾಡ್ತಾರೆ, ಅವರು ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾರೆ, ಗೋಹತ್ಯದ ವಿಚಾರದಲ್ಲಿ ಮಾತಾಡ್ತಾರೆ, ಅವರು ಫುಡ್ ಫೆಸ್ಟಿವಲ್ ಮಾಡ್ತಾರೆ. ಇವತ್ತು ಜನರ ಭಾವನೆಗಳನ್ನಲ್ಲಿ ಅವರು ವಿಭಜನೆ ಮಾಡಿ ಅದರಲ್ಲಿ ಭಾವನಾತ್ಮಕ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದನ್ನ ಬಿಟ್ರೆ, ಅವರು ಭರತ್ ಶೆಟ್ಟಿ ಅವರು ವಿಧಾನಸಭೆಯಲ್ಲಿರಲಿ, ಈ ಮಂಗಳೂರಿನ ನೆಲದಲ್ಲಿ ಇರಲಿ, ಯಾವತ್ತೂ ಕೂಡ ಅವರು ಜನರ ಪರವಾಗಿ ಮಾತಾಡಿಲ್ಲ ಎನ್ನುವುದಕ್ಕೆ ಈ ವಸತಿ ಸಮುಚ್ಚಯ ಇವತ್ತು ಕಾರಣ ಅಂತ ನಾನು ಹೇಳ್ತೇನೆ. ನಾವು ಈ ಒಂದು ಕಾಮಗಾರಿ ಅರ್ಧಕ್ಕೆ ನಿಂತು 3 ವರ್ಷ ಆಯ್ತು. 3 ವರ್ಷದಿಂದ ಯಾರು ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಾ ಇಲ್ಲ. ಇನ್ನೂ ಕೂಡ ಈ ಒಂದು ಕಾಮಗಾರಿ ಪೂರ್ಣಗೊಳಿಸಲು ಆಗಲಿಲ್ಲ. ಮಂಗಳೂರು ಮಹಾನಗರದಲ್ಲಿ ಈ ಒಂದು ಯೋಜನೆಯನ್ನು ಬಿಟ್ಟರೆ 650 ಜನರಿಗೆ ಕೊಡುವಂತ ಒಂದು ಮನೆಗಳು ಇವತ್ತು ಅಪೂರ್ಣವಾದ ಸ್ಥಿತಿಯಲ್ಲಿ ಇದ್ರೆ, ಇದನ್ನು ಬಿಟ್ಟರೆ ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ನಲ್ಲಿ ಕೂಡ ಯಾವುದೇ ರೀತಿಯ ಒಂದು ವಸತಿಯನ್ನ ವಿತರಣೆ ಮಾಡಲಿಕ್ಕೆ ಯಾವುದೇ ಯೋಜನೆ ಮಹಾನಗರ ಪಾಲಿಕೆ ಒಳಗಡೆ ಇಲ್ಲ. ಭರತ್ ಶೆಟ್ಟಿ ಅವರು 2 ಬಾರಿ ಶಾಸಕರಾಗಿದ್ದಾರೆ, ಒಂದೇ ಒಂದು ಬಡವರಿಗೆ ಮನೆಯನ್ನ ಕೊಡ್ಲಿಕ್ಕೆ ವಿಫಲರಾಗಿದ್ದಾರೆ. ಇವತ್ತು ನೀವೆಲ್ಲವನ್ನೂ ಹೇಳ್ತೀರಿ, ಹಿಂದುತ್ವ ಹೇಳ್ತೀರಿ, ಎಲ್ಲ ಹಿಂದೂಗಳಿಗೆ ಅನ್ಯಾಯ ಅಂತ ಹೇಳ್ತೀರಿ. ಇದು ಇಲ್ಲಿ ಈ 650 ಮನೆಗಳಲ್ಲಿ ಬಹುತೇಕ ಇರ್ತಕ್ಕಂಥವ್ರು ಹಿಂದೂ ಬಾಂಧವರು, ಅವರಿಗಾದ್ರೂ ಕೊಡಿ. ನೀವು ಓಟನ್ನ ಹಿಂದುತ್ವದ ಹೆಸರಿನಲ್ಲಿ ಓಟನ್ನ ಗಳಿಸಿದಿರಲ್ಲ, ಆ ಬಡವರಿಗಾದ್ರೂ ಕೊಡಿ.
ಹಿಂದೂ ಬಡವರಿಗಾದ್ರೂ ನೀವು ಮನೆಯನ್ನು ಕೊಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಇವತ್ತು ಹಿಂದುತ್ವ, ಹಿಂದೂ ಒಂದು ಎನ್ನುವಂಥದ್ದು ಇವತ್ತು ನಿಮ್ಮ ರಾಜಕಾರಣ ಮಾಡಲಿಕ್ಕೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಸುರತ್ಕಲ್ನ ಉತ್ತರದ ಶಾಸಕ ಭರತ್ ಶೆಟ್ಟಿ ಇರ್ಬೋದು, ದಕ್ಷಿಣ ಶಾಸಕ ವೇದವಾಸ್ ಕಾಮತ್ ಇರ್ಬೋದು, ಇಬ್ರು ಕೂಡ ಬಡವರಿಗೆ 1 ಇಂಚು ಭೂಮಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಂತ ವಿಫಲ ಶಾಸಕರು ಅಂತ ನಾನು ಆರೋಪ ಮಾಡ್ತೀನಿ.